ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಪೂರ್ತಿ ಹೆಸರು ಸರ್? ಮೈಲಾರಪ್ಪ ಬಸವಣ್ಣಪ್ಪ ಕುಬೇಳ. ಸರ್ ತಾವು ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಗೆದ್ದಿರೋವಂಥದ್ದು ಸರ್? ಮಡಿಕೆವನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಗೆದ್ದಿದ್ರಿ ಸರ್. ಇವಾಗ ಇದೇ ಮೊದಲನೇ ಬಾರಿನ ತಾವು ಎಲೆಕ್ಷನ್ ಕಂಪ್ಲೀಟ್ ಮಾಡಿದ್ದು? ಇದು ಸರ್ ಎರಡನೇ ಬಾರಿ ನಾನು ಕಂಪ್ಲೀಟ್ ಮಾಡಿದ್ದು. ಹಾಂ ಸರ್. ತಾವು ಈ ಸಲ ಗೆದ್ದಂಥ ಲೀಡಿಂಗ್ ಓಟ್ ಏನಿತ್ತು ಸರ್? ಒಂದು ಮತಗಳ ಅಂತರದಿಂದ ಗೆದ್ದು. ಒಂದು ಮತ ಅಂತರದಿಂದ ಗೆದ್ದಿದ್ದಾರೆ ಸರ್. ತಮಗೆ ಬಂದಿದ್ದಂಥ ಟೋಟಲ್ ಓಟು ಸರ್? 491 ಸರ್. 491 ಓಟು ಬಂದಿತ್ತು. ಒಂದು ಓಟಿಂದ ಗೆದ್ದಿದ್ದು ಸರ್. ಸರ್ ಈಗ ಗೆದ್ದಾದ ನಂತರ ಯಾವ ಪಕ್ಷದಲ್ಲಿ ಗುರುತಿಸ್ಕೊತಾ ಇದ್ದೀರಾ ಸರ್? ಸರ್ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡೆ ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡೆ ಸರ್. ಈಗ ತಾವು ಒಂದು ಮತದ ಅಂತರದಿಂದ ಗೆದ್ದು ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್ ತಮಗೆ ರಾಜಕೀಯ ಜೀವನ? ರಾಜಕೀಯ ಜೀವನ ಏನು ಸರ್, ನಾವು ಸಮಾಜದ ಒಂದು ಏಳಿಗೆಗೆ, ಒಂದು ಬಡ ಜನರ ಏಳಿಗೆಗೆ ನಾವು ಸಮಾಜ ಸೇವೆ ಮಾಡ್ಬೇಕಂತ ಒಂದು ಮನೋಭಾವನೆ ಐತೆ ಸರ್. ಆ ಒಂದು ಮನೋಭಾವನೆಯಿಂದ ಎಲೆಕ್ಷನ್ಗೆ ಬಂದಿದ್ದು ಸರ್. ಸರ್ ಈಗ ತಾವು ರಾಜಕೀಯ ಮಾಡ್ತಾ ಇದ್ದೀರಲ್ಲ ಸರ್, ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನಿತ್ತು ಸರ್ ತಮಗೆ? ಏನಕ್ಕೋಸ್ಕರ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸ್ತು? ನಾವು ಸಮಾಜದ ಸೇವೆ ಮಾಡ್ಬೇಕಂತೇಳಿ ನಾನು ರಾಜಕಾರಣಕ್ಕೆ ಬಂದಿದ್ದೆ ಸರ್. ತಾವು ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ತಮ್ಮ ಮನೇಲಿ ಯಾರು ರಾಜಕೀಯದಲ್ಲಿ ಇದ್ರಾ ಸರ್? ಇಲ್ಲ ಸರ್, ಯಾರು ಇದ್ದಿಲ್ಲ. ನೀವೇ ಮೊದಲು? ನಾವೇ ಮೊದಲು ಸರ್. ಸರ್ ಈಗ ಗೆದ್ದು ಬಂದ ನಂತರ ನಿಮ್ಮ ಇದಕ್ಕೋಸ್ಕರ ನಿಮ್ಮ ಗ್ರಾಮಕ್ಕೋಸ್ಕರ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀರಾ ಸರ್? ಸರ್ ನಮ್ಮ ಈ ಗ್ರಾಮದಲ್ಲಿ ಈಗ ನಾವು ಇವು ಮೊದಲು ಗ್ರಾಮದಲ್ಲಿ ಎಲ್ಲ ಕಚ್ಚಾ ಗಟರ್ಗಳಿದ್ವು, ಅವನ್ನ ಸಿಮೆಂಟ್ ಗಟರ್ನ ಮಾಡಿಸ್ಲಿಕ್ಕತ್ತೀವಿ. ಆಮೇಲೆ ಸಿಮೆಂಟ್ ರೋಡ್ ಮಾಡಿಸ್ಲಿಕ್ಕತ್ತೀವಿ. ಹೀಗೆ ಮತ್ತು ಅಲ್ಲಲ್ಲೇ ನೀರು ಹೋಗುವ ಜಾಗದಲ್ಲಿ ಸಿಡಿ ನಿರ್ಮಾಣ ಮಾಡುವುದು, ಹಲವಾರು ರೀತಿಯ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದ ಹಣದ ಉಪಯೋಗದಿಂದ ನಾವು ಹಲವಾರು ಗ್ರಾಮದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸರ್. ಸರ್ ಇನ್ನೂ ಯಾವ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್? ಗ್ರಾಮದಲ್ಲಿ ಇನ್ನೂ ಸರ ಕೆಲವೊಂದು ಸಿಮೆಂಟ್ ರೋಡು, ಇನ್ನೂ ಕೆಲವೊಂದು ಓಣಿಗಳು ಪೂರ್ಣಗೊಂಡಿಲ್ಲ. ಅವನು ಇನ್ನೂ ಅವಷ್ಟು ನಾವೆಲ್ಲ NRG ಒಳಗೆ ತೊಡಗಿಸ್ಕೊಂಡು ಅವನು ಎಲ್ಲ ಪೂರ್ಣ ಪ್ರಮಾಣದೊಳಗೆ ಮಾಡ್ಬೇಕಂತೇಳಿ ಇಚ್ಛೆ ಪಟ್ಟೆ ಸರ್. ಸರ್ ಇಲ್ಲಿ ಒಂದು ಗ್ರ್ಯಾಂಟ್ ಮನೆ ಕೊಡಿಸೋದಾಗಿರ್ಬೋದು ಅಥವಾ ಒಂದು ಬೀದಿ ದೀಪ ಆಗಿರ್ಬೋದು, ಆ ಥರ ಏನಾದ್ರು ಕೆಲಸ ಕಾರ್ಯಗಳಾಗಿದೆಯಾ ಸರ್ ನಿಮ್ಮ ಕಡೆಯಿಂದ? ಈ ಬೀದಿ ದೀಪಗಳನ್ನು ನಾವು ಪಂಚಾಯತಿಂದನೇ ನಾವು ಇದು ಮಾಡ್ತೀವಿ ಸರ್. ಅದು ಪಂಚಾಯತಿ ಅನುದಾನದೊಳಗೆ, ಅದಕ್ಕಾಗಿ ನಮ್ಗೆ ಸರ್ಕಾರದವರು ದುಡ್ಡು ಕೊಟ್ಟಿರ್ತಾರೆ. ಮತ್ತು ನಾವು ಗ್ರಾಮಸ್ಥರಿಂದ ಮನಿ ಟ್ಯಾಕ್ಸ್ ವಸೂಲಿ ಮಾಡಿರ್ತೀವಿ ರೀ. ಮತ್ತು ಅದನ್ನು ನಾವು ಉಪಯೋಗಿಸ್ಕೊಂಡು ಬೀದಿ ದೀಪಗಳನ್ನು ಹಾಕೋದು, ಮತ್ತು ಈಗ ಕುಡಿ ನೀರಿಗೆ ಸಂಬಂಧಪಟ್ಟಂಗೆ ಖರ್ಚು ವೆಚ್ಚಗಳು ಬಂದ್ರೆ ಅದನ್ನು ಭರಿಸೋದು, ಇವನ್ನೆಲ್ಲ ಮಾಡ್ತೇವೆ ಸರ್. ತಮಗೆ ರಾಜಕೀಯಕ್ಕೆ ಬರೋದಕ್ಕೆ ಗುರುಗಳು ಅಂತ ಯಾರಾದ್ರು ಇದ್ದಾರಾ ಸರ್? ಇಲ್ಲ ಸರ್, ನಾನು ಯುವಕನಿದ್ದಾಗೆ ಅವಾಗ ಚಿಕ್ಕವನಿದ್ದೆ 2005 ಏನೋ ಇದೊಂದು ಮಾಡ್ಬೇಕನ್ನೋದು ಹಂಬಲ. ಏನಂದರೆ ಏನೋ ಒಂದು ಸಮಾಜ ಸೇವೆ ಮಾಡಬೇಕು, ಅದೇನೋ ನಮ್ಮ ಮನಸ್ಸಿನೊಳಗೆ ಅದು ಕೊರತಿತ್ತು. ಅದಕ್ಕಾಗಿ ನಾನು ಈ ರಾಜಕಾರಣಕ್ಕೆ ಬಂದೆ. ತಮ್ಮ ಸ್ವಇಚ್ಛೆಯಿಂದ ಬಂದೆ ಸರ್. ಈಗ ತಾವು ಗೆದ್ದು ಈ ಒಂದು ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ಗ್ರಾಮದ ಜನತೆನೇ ಕಾರಣ. ಅವರು ತಮ್ಮ ಅಮೂಲ್ಯ ಮತಗಳನ್ನ ಕೊಟ್ಟು ನಿಮ್ಮನ್ನ ಜಯಿಸಿರೋದನ್ನ ಮಾಡಿದ್ದಾರೆ. ಹೌದು ಸರ್. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರು ನನಗೆ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಭಾಳ ಧನ್ಯವಾದಗಳನ್ನ ಹೇಳ್ತೇನೆ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಸರ್. ಇಷ್ಟು ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ ಸರ್.